ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕು, ಏನೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಆನ್ ಮಾಡಬೇಕು, ವೀಡಿಯೋ ಅಪ್ಲೋಡ್ ಮಾಡಬೇಕಿದ್ರೆ ಏನೆಲ್ಲ ವಿಷಯಗಳನ್ನ ನೆನ್ಪಿಟ್ಕೊಬೇಕು, ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ನೋಡಿ ಕಲೀರಿ ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಂತ. ಡೀಟೇಲಾಗಿ ನೋಡಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಲಾಸ್ಟ್ವರೆಗೂ ನೋಡಿಬಿಟ್ಟು ಕಲ್ತ್ಕೊಳ್ಳಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತೀವಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಸಿಂಪಲಿ ನಮ್ಮದು ವೀಡಿಯೋ ಏನಿದೆ ಪೋಸ್ಟ್ ಮಾಡಬೇಕು. ಸೊ ಸಿಂಪಲಿ ಯೂಟ್ಯೂಬ್ ಅಪ್ಲಿಕೇಶನ್ ಇದೆ, ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಿ ಪ್ಲಸ್ ಐಕಾನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೀವು ಯಾವ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಟೈಟಲ್ ಏನಿದೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಓಕೆನಾ? ನನ್ನ ಟೈಟಲ್ ಏನಿದೆ ಅದಿಲ್ಲಿ ಆಲ್ರೆಡಿ ಪೇಸ್ಟ್ ಮಾಡಿದ್ದೀನಿ, ಕಾಪಿ ಮಾಡಿದ್ದೀನಿ. ನಿಮಗೆ ಟೈಮ್ ಏನಿದೆ ಅದು ಸೇವ್ ಆಗೋದಕ್ಕೆ. ಓಕೆನಾ? ಸೊ ಸಿಂಪಲಿ ಬ್ಯಾಕ್ ಮಾಡೋಣ. ಬ್ಯಾಕ್ ಮಾಡಾದ್ಮೇಲೆ ಟೈಟಲ್ ಬರೆದಾದ್ಮೇಲೆ ಡಿಸ್ಕ್ರಿಪ್ಷನ್ ಏನಿದೆ ಅದನ್ನು ಬರ್ಕೊಳ್ಳಿ. ನಾನು ಇದನ್ನು ಕೂಡ ಕಾಪಿ ಮಾಡಿದ್ದೀನಿ ನಾನು ಡಿಸ್ಕ್ರಿಪ್ಷನ್ನ. ಸೊ ಡಿಸ್ಕ್ರಿಪ್ಷನ್ನು ಟೈಟಲ್ ಆಯಿತಾ? ಈಗ ಟೈಟಲ್ ಬರೆದಾದ್ಮೇಲೆ ಡಿಸ್ಕ್ರಿಪ್ಷನಲ್ಲಿ ಏನಿಲ್ಲ, ನೀವು ಸ್ಟಾರ್ಟಿಂಗಲ್ಲಿ ಟೈಟಲ್ ಏನು ಬರ್ದಿರ್ತೀರ ಅದು ಡಿಸ್ಕ್ರಿಪ್ಷನಲ್ಲಿ ಒಂದು ಸಲ ಇದು ಮಾಡಿ ಬರೀರಿ. ಅದಾದಮೇಲೆ ನಿಮ್ಮದು ವಿಡಿಯೋ ಬಗ್ಗೆ ಏನಾದರೂ ಇದ್ದರೆ ಹೇಳ್ಬೋದು. ಲೈಕ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ನಿಮ್ಮ ಲಿಂಕ್ ಏನಿದೆ ಅದು ಆ್ಯಡ್ ಮಾಡಿ. ಇನ್ಸ್ಟಾಗ್ರಾಮ್ದು, ಟೆಲಿಗ್ರಾಮ್ ಏನಾದರೂ ಇದ್ದರೆ ಅದಾದಮೇಲೆ ವಿಡಿಯೋ ರಿಲೇಟೆಡ್ ಟ್ಯಾಗ್ಸ್ ಏನಿದೆ ಅದು. ಓಕೆನಾ? ಅದಾದಮೇಲೆ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಿ. ಹ್ಯಾಶ್ಟ್ಯಾಗ್ ಯೂಸ್ ಮಾಡಾದಮೇಲೆ ನೀವು ಎಲ್ಲಿಂದ ಇದ್ದೀರಾ ಅದನ್ನು ಹಾಕಿ. ಅದಾದಮೇಲೆ ಇದು ಡಿಸ್ಕ್ಲೈಮರ್ ಏನಿದೆ ಇದು ಇಂಪಾರ್ಟೆಂಟು. ಓಕೆನಾ? ಇದು ಕೊಡೋದಾದರೆ ಕೊಡಿ. ನನ್ನ ಡಿಸ್ಕ್ರಿಪ್ಷನಿಂದನೇ ನೀವು ಕಾಪಿ ಮಾಡಿಬಿಟ್ಟು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು. ಓಕೆನಾ ಗೈಸ್? ಈ ಡಿಸ್ಕ್ಲೈಮರ್ ಏನಿದೆ ನೀವು ನನ್ನ ಡಿಸ್ಕ್ರಿಪ್ಷನಲ್ಲೇ ತುಂಬ ವೀಡಿಯೋಸಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ಲೈಮರ್ ಏನಿದೆ ಅದು ಹಾಕಿರ್ತೀನಿ. ನೀವು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು, ನನ್ನದೇ ಕಾಪಿ ಮಾಡಿಬಿಟ್ಟು, ಏನು ತೊಂದರೆ ಇಲ್ಲ. ಓಕೆನಾ ಗೈಸ್? ಅದಾದಮೇಲೆ ಹ್ಯಾಶ್ಟ್ಯಾಗ್ ಎಲ್ಲ ಆ್ಯಡ್ ಮಾಡಿ. ಅದಾದಮೇಲೆ ಇಲ್ಲಿ ಆಡಿಯನ್ಸ್ ಆಪ್ಷನ್ ಇದೆಯಲ್ಲ, ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನೀವು ಮಕ್ಕಳಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ರೆ ಎಸ್ ಅಂತ ಕೊಡಿ. ಇಲ್ಲ ಕಿಡ್ಸಿಗೆ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ನೋ ಅಂತ ಕೊಡಿ. ನಾನು ಮಕ್ಕಳಿಗೆ ಏನು ವೀಡಿಯೋಸ್ ಮಾಡ್ತಾಯಿಲ್ಲ, ದೊಡ್ಡವ್ರಿಗೆ ವೀಡಿಯೋ ಮಾಡ್ತಾ ಇರೋದು, ಹಾಗಾಗಿ ನೋ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ ಅಡ್ವಾನ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವೀಡಿಯೋಸು 18+ ಇದೆಯಾ ಅಂತ ನೀವು ಆ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ನಾನು ನೋ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವು 18ಗಿಂತ ಕಡಿಮೆ ಮಕ್ಕಳಿಗೆ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ನೀವು ಎಸ್ ಅಂತ ಕೊಡಬೇಕು. ನೀವು 18+ ಏನಿದ್ದಾರೆ ದೊಡ್ಡವ್ರಿಗೆ ವೀಡಿಯೋ ಮಾಡ್ತಾಯಿದ್ರೆ ನೋ ಅಂತ ಕೊಡಿ. ಓಕೆನಾ ಗೈಸ್? ಅದಾದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಲೊಕೇಶನ್ ಆಪ್ಷನ್ ಇದೆ. ಲೊಕೇಶನ್ ಆಪ್ಷನ್ನಲ್ಲಿ ನೀವು ಇಂಡಿಯಾ ಅಂತಲೂ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಏಸಿಯನ್ ಅಂತಲೂ ಸೆಲೆಕ್ಟ್ ಮಾಡ್ಬೋದು. ಏಸಿಯನ್ ಅಂತ ಸೆಲೆಕ್ಟ್ ಮಾಡಿದರೆ ಆಲ್ ಓವರ್ ಕಂಟ್ರಿಯಲ್ಲಿ ನಿಮ್ಮ ಇಂಪ್ರೆಷನ್ಸ್ ಹೋಗುತ್ತೆ. ಸೊ ಏಸಿಯನ್ ಅಂತಲೇ ಸೆಲೆಕ್ಟ್ ಮಾಡೋದು ಬೆಟರ್. ಓಕೆನಾ? ಸೊ ಇಲ್ಲಿ ಏಸಿಯನ್ ಅಂತಲೇ ಸೆಲೆಕ್ಟ್ ಮಾಡಿ. ಓಕೆನಾ? ಏಸಿಯನ್. ಓಕೆನಾ? ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಏಸಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಇಲ್ಲಿ ಆ್ಯಡ್ ಪ್ಲೇಲಿಸ್ಟ್ ಆಪ್ಷನ್ ಇದೆಯಲ್ಲ, ಆ್ಯಡ್ ಟು ಪ್ಲೇಲಿಸ್ಟ್ ಅಂತ. ಸೊ ಸಿಂಪಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಪ್ಲೇಲಿಸ್ಟ್ಗಳು ಮಾಡಿ ಇಟ್ಕೊಂಡಿರಿ ತುಂಬ. ಸೊ ಇದು ನಿಮಗೆ ಇಲ್ಲಿ ಅಪ್ಲೋಡ್ ಮಾಡಬೇಕಿದ್ರೆ ಯಾವುದಾದ್ರೂ ಒಂದು ಪ್ಲೇಲಿಸ್ಟ್ ಅದ್ರ ರಿಲೇಟೆಡು ಸೆಲೆಕ್ಟ್ ಮಾಡ್ಕೋಬೇಕು. ಡನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಪ್ಲೇಲಿಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಅದಾದಮೇಲೆ ಗೈಸ್ ಇಲ್ಲಿ ನಿಮಗೆ ಅಲ್ಟ್ರೇಟ್ ಕಂಟೆಂಟ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ. ಸೊ ಸಿಂಪಲಿ ಅಲ್ಟ್ರೇಟ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ AI ಇಮೇಜಸ್ ಏನಾದರೂ ಯೂಸ್ ಮಾಡಿದರೆ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನೀವು ನಾರ್ಮಲ್ ನಿಮ್ಮ ಓನ್ ವೀಡಿಯೋ ಏನಾದರೂ ಇದ್ದರೆ ಇಲ್ಲಿ ನೋ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಓದ್ಕೋಬೋದು, ನಿಮಗೆ ಇಲ್ಲಿ ನಾನು ಹೇಳೋದು ಅರ್ಥ ಆಗಿಲ್ಲ ಅಂದರೆ. ಓಕೆನಾ? ಸೊ ಇದು ನೋ ಮೇಲೆ ನಾನು ಕ್ಲಿಕ್ನ ಮಾಡಿದ್ದೀನಿ. ಅದಾದಮೇಲೆ ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತ ಇದೆ ಇಲ್ಲಿ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನಿಮ್ಮ ವಿಡಿಯೋ ಯಾರಾದರೂ ರಿಮಿಕ್ಸ್ ಮಾಡಬೇಕಾ, ಸೊ ಅದಕ್ಕೆ ಅಲೋ ಕೊಡ್ಬೋದು. ಇಲ್ಲ ಯಾರು ಬೇಡ, ಯಾರು ರಿಮಿಕ್ಸ್ ಮಾಡೋದು ಬೇಡ ಅಂದರೆ ಡೋಂಟ್ ಅಲೋ ರಿಮಿಕ್ಸಿಂಗ್ ಅಂತ ಕೊಡ್ಬೋದು. ಇಲ್ಲ ನಾನು ಆಡಿಯೋ ಮಾತ್ರ ರಿಮಿಕ್ಸ್ ಮಾಡಲಿ ಅಂದರೆ ಇದನ್ನು ಮಾತ್ರ ಟಿಕ್ ಮಾಡ್ಬೋದು. ಸೊ ಸದ್ಯಕ್ಕೆ ನಾನು ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸ್ ಅಂತಲೇ ಕೊಟ್ಟೀನಿ. ಇದರಿಂದ ನಮಗೆ ಬೆನಿಫಿಟ್ಸ್ ಆಗುತ್ತೆ. ನಮ್ಮ ವಿಡಿಯೋನೇ ಬಂದುಬಿಟ್ಟು ಏನಾಗುತ್ತೆ, ಇಂಪ್ರೆಷನ್ಸ್ ಜಾಸ್ತಿ ಆಗುತ್ತೆ, ನಮ್ಮ ವಿಡಿಯೋ ಒಂಥರ ಪ್ರಮೋಟ್ ಆದಂಗೆ ಆಗುತ್ತೆ. ಓಕೆನಾ? ಇದು ಆಲ್ಮೋಸ್ಟ್ ಅಲೋ ಅಂತಲೇ ಕೊಡಿ, ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತಲೇ ಕೊಡಿ. ಓಕೆನಾ? ಇದರಿಂದ ಬೆನಿಫಿಟ್ಸ್ ಇದೆ. ಓಕೆನಾ? ಅದಾದಮೇಲೆ ಇಲ್ಲಿ ಆ್ಯಡ್ ಪೇಯ್ಡ್ ಪ್ರಮೋಷನ್ ಲೇಬಲ್ ಅಂತ ಇದೆ. ಇದು ಏನಂದರೆ ಸೊ ಸಿಂಪಲಿ ಇದು ನೀವೇನಾದರೂ ಪ್ರಮೋಷನ್ ವೀಡಿಯೋ ಏನಾದರೂ ಮಾಡ್ತಾಯಿದ್ರೆ ಇದು ಎಸ್ ಅಂತ ಕೊಡ್ಬೋದು. ಇಲ್ಲ ನೀವು ಪ್ರಮೋಷನ್ ಯಾವುದೇ ವೀಡಿಯೋ ಯಾವುದೇ ಪ್ರಾಡಕ್ಟ್ದು ಪ್ರಮೋಷನ್ ಮಾಡ್ತಾಯಿಲ್ಲ ಅಂದರೆ
ನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂದರೆ ಎಸ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ. ಸೊ ಸದ್ಯಕ್ಕೆ ನಾನು ನೋ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಕಮೆಂಟ್ಸ್ ಆನ್ ಆಫ್ ಇದೆಯಲ್ಲ, ಸೊ ಸಿಂಪಲಿ ಕಮೆಂಟ್ಸ್ ಮೇಲೆ ಕ್ಲಿಕ್ನ ಮಾಡಿ. ಕಮೆಂಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಆನ್ ಆಫ್ ಇದೆ, ಸೊ ಇಲ್ಲಿ ಯಾವಾಗಲೂ ಆನಲ್ಲೇ ಇಡಿ. ಅದಾದಮೇಲೆ ಇಲ್ಲಿ ಬೇಸಿಕ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಸಿಕ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವಾಗಲೂ ಬಂದುಬಿಟ್ಟು ನಿಮ್ಮದು ಬೇಸಿಕ್ ಏನಿದೆ ಇದು ಸೆಲೆಕ್ಟ್ ಮಾಡಬೇಡಿ. ಸ್ಟ್ರಿಕ್ಟ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ. ಸ್ಟ್ರಿಕ್ಟ್ನಂತ ಸೆಲೆಕ್ಟ್ ಮಾಡಿದರೆ ನಿಮ್ಮದು ಏನೇ ಬ್ಯಾಡ್ ಕಮೆಂಟ್ಸ್ ಏನಾದರೂ ನಿಮಗೆ ಬಂದರೆ ಅದು ಹಂಗೆ ಹೋಲ್ಡ್ ಆಗಿಬಿಡುತ್ತೆ. ಓಕೆನಾ. ಸೊ ಸಿಂಪಲಿ ಸ್ಟ್ರಿಕ್ಟಾಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಇದನ್ನು ಸೆಲೆಕ್ಟ್ ಮಾಡಿದರೆ ಏನಿರುತ್ತೆ ನಿಮ್ಮ ವಿಡಿಯೋಗೆ ಯಾವುದೇ ಬ್ಯಾಡ್ ಕಮೆಂಟು ಬರಲ್ಲ. ಓಕೆನಾ. ಸೊ ಸೇವ್ ಮೇಲೆ ಕ್ಲಿಕ್ನ ಮಾಡಿ. ನಾನು ಸ್ಟ್ರಿಕ್ಟಲ್ಲೇ ಇಟ್ಟಿದ್ದೀನಿ. ಇಲ್ಲ ಅಂದರೆ ನೀವು ಸ್ಟ್ರಿಕ್ಟ್ ಬೇಡ ಹೋಲ್ಡ್ ಆಲ್ ಅಂದರೆ ಹೋಲ್ಡ್ ಆಲಲ್ಲಿಟ್ಟರೆ ಹೋಲ್ಡ್ ಆನ್ ಆಗಿಬಿಡುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ. ಓಕೆನಾ. ಸೊ ಆಲ್ಮೋಸ್ಟು ನೀವು ಸ್ಟ್ರಿಕ್ಟಲ್ಲೇ ಇಡಿ, ಅದೇ ಬೆಟರು. ಓಕೆನಾ. ಸೊ ಸಿಂಪಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ವಿಸಿಬಿಲಿಟಿ ಇದೆಯಲ್ಲ, ಸೊ ಇದನ್ನು ನಾನು ಹೇಳೇ ಇಲ್ಲ ನಿಮಗೆ. ವಿಸಿಬಿಲಿಟಿ ಬಂದುಬಿಟ್ಟು ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇಡಬೇಕು ವಿಡಿಯೋ ಅಪ್ಲೋಡ್ ಮಾಡಬೇಕಿದ್ರೆ. ಓಕೆನಾ. ಸೊ ಸಿಂಪಲಿ ನಾವು ಏನು ಮಾಡೋಣ, ವಿಡಿಯೋನ ಅನ್ಲಿಸ್ಟೆಡಲ್ಲಿಟ್ಟು ಇಲ್ಲಿ ಕೆಳಗಡೆ ಪಬ್ಲಿಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ನ ಮಾಡೋಣ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ವಿಡಿಯೋ ಏನಾಗ್ತಿದೆ, ಇಲ್ಲಿ ಅಪ್ಲೋಡು ಆಗ್ತಾಯಿದೆ. ಸೊ ನಾವು ಚೆಕ್ ಮಾಡೋಣ. ಓಕೆನಾ. ಸೊ ನೋಡಿ ಇಲ್ಲಿ 3% 2% ಏನಾಗ್ತಿದೆ ಅಪ್ಲೋಡ್ ಆಗ್ತಿದೆ ಆ್ಯಂಡ್ ಅನ್ಲಿಸ್ಟೆಡಲ್ಲಿದೆ. ಓಕೆನಾ. ಸೊ ಇದನ್ನು ಅಪ್ಲೋಡ್ ಆಗೋಕ್ಕೆ ಬಿಡೋಣ. ಅದಾದಮೇಲೆ ಈಗ ಇನ್ನೊಂದು ಏನಿದೆ ಸೆಟ್ಟಿಂಗ್ ನಾವು ಮಾಡಬೇಕು. ಆ ಸೆಟ್ಟಿಂಗ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಯೂಟ್ಯೂಬಲ್ಲಿ ಏನಿದೆ ಆ ಸೆಟ್ಟಿಂಗ್ ನಮಗೆ ಸಿಗೋದಿಲ್ಲ. ಸೊ ಸಿಂಪಲಿ ನಾವೇನು ಮಾಡಬೇಕು, ಕ್ರೋಮ್ ಬ್ರೌಸರಲ್ಲೇ ಹೋಗ್ಬಿಟ್ಟು ಆ ಸೆಟ್ಟಿಂಗ್ನ ಮಾಡಬೇಕು. ಸೊ ಸಿಂಪಲಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ studio.youtube.com ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಿಮ್ಮ ಸ್ಟುಡಿಯೋ ಓಪನ್ ಆಗಿಬಿಡುತ್ತೆ ಇದರಿಂದ. ಓಕೆನಾ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು ಕೆಳಗಡೆ ಕಂಟೆಂಟದು. ಓಕೆನಾ. ಇದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವೀಡಿಯೋಸ್ ಏನಿದೆ ಎಲ್ಲ ಓಪನ್ ಆಗಿ ಬಂದುಬಿಡುತ್ತೆ. ಆ್ಯಂಡ್ ಈಗ ನಾವು ಅಪ್ಲೋಡ್ ಮಾಡಿದ್ವಲ್ಲ ಅದು ಕೂಡ ಇಲ್ಲಿ ಶೋ ಆಗ್ತಿದೆ ನೋಡಿ. ಸಿಂಪಲಿ ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವಿಡಿಯೋ ಡೀಟೇಲ್ಸ್ ಎಲ್ಲ ಏನಿದೆ ಓಪನ್ ಆಗಿಬಿಡುತ್ತೆ. ಇಲ್ಲಿ ನೀವು ನೋಡ್ಬೋದು ನನ್ನ ಡೀಟೇಲ್ಸ್ ಏನೆಲ್ಲ ಇದೆ ಎಲ್ಲ ಓಪನ್ ಆಗಿದೆ. ಸೊ ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕು, ಸೊ ನೋಡಿ ಇಲ್ಲಿ ಪೆಂಡಿಂಗ್ ಇದೆ, ಇಲ್ಲಿ ಅಪ್ಲೋಡ್ ಆಗ್ತಿದೆ. ಸೊ ಇಲ್ಲಿಂದ ನಾವು ನಮ್ದು ಏನು ಹಾಕ್ಬೋದು, ಸಬ್ ಟೈಟಲ್ಸ್ ಹಾಕ್ಬೋದು, ವಿಡಿಯೋಗೆ ಆ್ಯಡ್ ಮಾಡೋದಾದರೆ ಆ್ಯಡ್ ಮಾಡ್ಬೋದು, ಇಲ್ಲಿ ಎಂಡ್ ಸ್ಕ್ರೀನ್ ಹಾಕ್ಬೋದು, ಕಾರ್ಡ್ ಹಾಕ್ಬೋದು. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಸಬ್ ಟೈಟಲ್ಸ್ ಆ್ಯಡ್ ಮಾಡೋದಾದರೆ ಸಿಂಪಲಿ ಇಲ್ಲಿ ಎಡಿಟ್ ಬಟನ್ ಮೇಲೆ ಫಸ್ಟ್ ಇದು ಪ್ರೊಸೆಸಿಂಗ್ ತೊಗೋಬೇಕು. ಪ್ರೊಸೆಸಿಂಗ್ ತೊಗೊಂಡಾದ್ಮೇಲೆ ನಾವು ಆ್ಯಡ್ ಮಾಡ್ಬೋದು. ಓಕೆನಾ. ಸೊ ಸಿಂಪಲ್ ಇದು ಪ್ರೊಸೆಸಿಂಗ್ ತೊಗೊಳಕ್ಕೆ ಬಿಡಿ. ಸೊ ಪ್ರೊಸೆಸಿಂಗ್ ಆಗಬೇಕು. ಓಕೆ. ಈಗ ಪ್ರೊಸೆಸಿಂಗ್ ಆಗಿದೆ, ಈಗ ಬಂದಿದೆ ನೋಡಿ. ಸಬ್ ಟೈಟಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಟೋಮೆಟಿಕ್ ಏನಿದೆ ಅದೇ ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಸಿಂಪಲಿ ಆಟೋಮೆಟಿಕ್ ನೀವು ಸೆಲೆಕ್ಟ್ ಮಾಡೋದಾದರೆ ಮಾಡ್ಬೋದು. ಓಕೆನಾ. ಅದಾದಮೇಲೆ ಎಂಡ್ ಸ್ಕ್ರೀನ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇಲ್ಲಿ ಎಂಡ್ ಸ್ಕ್ರೀನು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಎಂಡ್ ಸ್ಕ್ರೀನ್ನ ನೀವು ಇಲ್ಲಿಂದ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಎಲಿಮೆಂಟ್ಸ್ ಇದೆ ನೋಡಿ, ಇಲ್ಲಿ ಯಾವುದಾದ್ರೂ ಎಲಿಮೆಂಟ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಇದರಲ್ಲಿ ಯಾವ ಎಲಿಮೆಂಟ್ಸ್ ಬೇಕು ಆ ಎಲಿಮೆಂಟ್ಸು ಇದು ಯೂಸ್ ಮಾಡೋದಾದ್ರೆ ಇದು ಮಾಡ್ಬೋದು. ಓಕೆನಾ. ಸೊ ಸಿಂಪಲಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚೂಸ್ ಸ್ಪೆಸಿಫಿಕ್ ವೀಡಿಯೋ ಅಂತ ಇದೆಯಲ್ಲ, ಅದರಿಂದ ನಾವು ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೇವ್ನ ಮಾಡೋಣ. ಓಕೆನಾ. ಸೊ ಇದೆಲ್ಲ ಆಯಿತು. ಅದಾದಮೇಲೆ ಕಾರ್ಡ್ ಆಪ್ಷನ್ ಇದೆ. ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ಟೈಮಿಂಗ್ಸಲ್ಲಿ ನಿಮ್ಮ ವಿಡಿಯೋ ಕಾರ್ಡ್ ಆಗಿ ಶೋ ಆಗಬೇಕು ಡಿಸ್ಪ್ಲೇಯಲ್ಲಿ. ಸೊ ಸಿಂಪಲಿ ಇಲ್ಲಿ ಈ ಲೈನ್ನ ಎಲ್ಲಾದರೂ ಒಂದು ಕಡೆ ಇಡಿ, ನಿಮಗೆ ಯಾವ ಟೈಮಿಂಗ್ಸಲ್ಲಿ ಬೇಕು ಆ ಟೈಮಿಂಗ್ಸಲ್ಲಿ. ಅದಾದಮೇಲೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಓಕೆನಾ. ಸಿಂಪಲಿ ಇದೇ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೇವ್ನ ಮಾಡ್ಕೋತೀನಿ. ಓಕೆನಾ. ಇದೆಲ್ಲ ಆದಮೇಲೆ ಸೊ ಎಂಡ್ ಸ್ಕ್ರೀನ್ ಇದೆಲ್ಲ ಆದಮೇಲೆ ಸೊ ಸಿಂಪಲಿ ಈಗ ನಾವೇನು ಮಾಡಬೇಕು, ಇಲ್ಲಿಂದ ಬ್ಯಾಕ್ ಬಂದುಬಿಡೋಣ. ಓಕೆನಾ. ಬ್ಯಾಕ್ ಬರೋಣ ಆ್ಯಂಡ್ ಅದ್ರ ಪಾಡಿಗೆ ಅದು ಸೆಲೆಕ್ಟ್ ಆಗೋಕ್ಕೆ ಬಿಡೋಣ. ಓಕೆನಾ. ಸೆಲೆಕ್ಟ್ ಅಂದರೆ ಏನು ವೀಡಿಯೋ ಅಪ್ಲೋಡ್ ಆಗ್ತಿದೆ ಅದನ್ನು ಅಪ್ಲೋಡ್ ಆಗೋಕ್ಕೆ ಬಿಡೋಣ. ಅದಾದಮೇಲೆ ಈಗ ವೈ ಟಿ ಸ್ಟುಡಿಯೋ ಏನು ಅಪ್ಲಿಕೇಶನ್ ಇದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ಗೈಸ್, ಇಲ್ಲಿ ನಮ್ಮದು ಏನು ವಿಡಿಯೋ ಇದೆ ಇಲ್ಲಿದೆ. ಓಕೆನಾ. ಇದನ್ನು ನಮ್ಮ ವಿಡಿಯೋನ ಓಪನ್ ಮಾಡಿಕೊಂಡು ಈಗ ನಾವು ಏನು ಥಂಬ್ನೈಲ್ ಮಾಡಿದ್ದೀವಿ ಆ ಥಂಬ್ನೈಲ್ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಾದಮೇಲೆ ಈಗ ನಮ್ಮ ಥಂಬ್ನೈಲ್ ಆಪ್ಷನ್ ಏನಿದೆ ಅದನ್ನು ಇಲ್ಲಿಂದ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನು ಯಾವುದಾದ್ರೂ ಒಂದು ಥಂಬ್ನೈಲ್ನ
ಸೆಲೆಕ್ಟ್ ಮಾಡ್ಕೊತೀನಿ, ಇದೆ ಅಂದ್ಕೊಳ್ಳಿ. ಸಿಂಪಲಿ ಡನ್ ಮೇಲೆ ಕ್ಲಿಕ್ ಮಾಡೋಣ. ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ಇಲ್ಲಿ ಒಂದು ಆಪ್ಷನ್ ಇದೆ ನಿಮ್ಮದು ಮಾನಿಟೈಸೇಷನ್ದು ಆಪ್ಷನ್ನು. ಸೊ ಮಾನಿಟೈಸೇಷನ್ ನಿಮ್ದು ಏನಾದರೂ ಚಾನಲ್ಲು ಇದಾಗಿದ್ದರೆ, ಮಾನಿಟೈಸೇಷನ್ ಆಗಿದ್ದರೆ, ಸೊ ಸಿಂಪಲಿ ಮಾನಿಟೈಸೇಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಆನ್ ಮಾಡ್ಕೊಳ್ಳೋಣ. ಇಲ್ಲಿ ಆ್ಯಡ್ಸ್ ಎಲ್ಲ ಬಂದುಬಿಟ್ಟು 8 ನಿಮಿಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ವಿಡಿಯೋ ಮಲ್ಟಿಪಲ್ಸ್ ಆ್ಯಡ್ ರನ್ ಆಗುತ್ತೆ, ಇಲ್ಲಾಂದರೆ 2 ಆ್ಯಡ್ ಏನಿದೆ ಅದು ರನ್ ಆಗುತ್ತೆ. ಓಕೆನಾ ಗೈಸ್. ಆ್ಯಂಡ್ ಇದು ನೀವು ಆ್ಯಡು ನೀವೇ ಓನಾಗಿ ಸೆಟ್ ಮಾಡಬೇಕಂದ್ರೆ ನೀವು ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಸೆಟ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಅದೆಲ್ಲ ಆದಮೇಲೆ ಈಗ ನಾವೇನು ಮಾಡಬೇಕಂದ್ರೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಮೋರ್ ಆಪ್ಷನ್ನು ಟ್ಯಾಕ್ಸ್ ರಿಮಿಕ್ಸ್ ಅಂತ. ಸಿಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಮಗೆ ಏನೋ ಇದಿದೆ ಟ್ಯಾಕ್ಸ್ ಏನಿದೆ ನಾವಿಲ್ಲಿ ಒಂದೊಂದಾಗಿ ಆ್ಯಡ್ ಮಾಡಬೇಕು. ಲೈಕ್ ಈ ಥರ ಕಾಪಿ ಪೇಸ್ಟ್ ವಿಡಿಯೋ ಆನ್ ಯೂಟ್ಯೂಬ್. ಓಕೆ. ಸೊ ಇದಾದಮೇಲೆ ಇಲ್ಲಿ ಯಾರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಟ್ಯಾಗ್ ಆಗುತ್ತೆ. ಇಲ್ಲಿ ಸಿಂಪಲ್ ಈ ಥರ ಒಂದೆರಡು ಟ್ಯಾಗ್ಸ್ ಹಾಕಿ ನಾನು ನಿಮಗೆ ಶೋ ಮಾಡಿಬಿಡ್ತೀನಿ. ಓಕೆನಾ. ಸೊ ಈ ಥರ ನೀವು ಟ್ಯಾಗ್ಸ್ನ ಆ್ಯಡ್ ಮಾಡಬೇಕು. ಯೂಟ್ಯೂಬ್ ಕಾಪಿ ಪೇಸ್ಟ್ ಚಾನಲ್ ಐಡಿಯಾಸ್. ಓಕೆನಾ. ಸೊ ಸಿಂಪಲಿ ಈ ಥರ ನೀವು ಒಂದೊಂದು ಟ್ಯಾಗ್ನ ಈ ಥರ ಆ್ಯಡ್ ಮಾಡಿ. ಸೊ ನಾನು ಒಂದು 3 ಟ್ಯಾಗ್ನ ನಿಮಗೆ ಆ್ಯಡ್ ಮಾಡಿ ತೋರಿಸಿದ್ದೀನಿ. ಓಕೆನಾ. ಇದೊಂದು ಆಯಿತು ಟ್ಯಾಗ್ಸ್ ಎಲ್ಲ ಆ್ಯಡ್ ಮಾಡೋದು. ಅದಾದಮೇಲೆ ಇದೆಲ್ಲ ಆಗಿದೆಯಲ್ಲ ನಮ್ಮದು ಪ್ರಮೋಷನ್ನು, ಮತ್ತು ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಇದೆ ಕ್ಯಾಟಗರಿ ಆಪ್ಷನು. ಸೊ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರೋ ಆ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ಕೊಂಡಿದ್ದೀನಿ. ಓಕೆನಾ. ಅದಾದಮೇಲೆ ನೀವು ಇಲ್ಲಿ ಕಮೆಂಟ್ಸು ಅದೆಲ್ಲ ಶೋ ಮಾಡಿದ್ನಲ್ಲ, ಶೋ ಹೌ ಮೆನಿ ವ್ಯೂವರ್ ಲೈಕ್ ದಿಸ್ ವಿಡಿಯೋ ಅಂತ ಇದೆ. ಸೊ ಎಷ್ಟು ಜನ ನಿಮ್ಮ ವಿಡಿಯೋನ ಲೈಕ್ ಮಾಡಿದ್ದಾರೆ, ನಿಮಗೆ ತೋರಿಸ್ಬೇಕಾ ಬೇಡವಾ ಅಂತ, ಐ ಮೀನ್ ಆಡಿಯನ್ಸ್ಗೆ ತೋರಿಸ್ಬೇಕಾ ಬೇಡವಾ ಅಂತ ನೀವು ಇಲ್ಲಿ ಟಿಕ್ನ ಮಾಡ್ಬೋದು. ತೋರಿಸ್ಬೇಕಂದ್ರೆ ಟಿಕ್ ಮಾಡಿ, ಇಲ್ಲ ಬೇರೆಯವ್ರಿಗೆ ನನ್ನ ಎಷ್ಟು ಲೈಕ್ಸ್ ಬಂದಿದೆ ಅದು ತೋರಿಸ್ಬಾರ್ದು ಅಂದರೆ ಹಾಗೆ ಇರೋಕ್ಕೆ ಬಿಡಿ, ಇಲ್ಲ ನಂಗೆ ತೋರಿಸ್ಬೇಕಂದ್ರೆ ಟಿಕ್ನ ಮಾಡಿ. ಓಕೆನಾ. ಇಲ್ಲಿ ಅಲೋ ಎಂಬೇಡಿಂಗ್ ಅಂತ ಇದೆಯಲ್ಲ, ಸೊ ಇದನ್ನು ಯಾವಾಗಲೂ ಅಲೋ ಅಲ್ಲೇ ಇಡೋಕ್ಕೆ ಬಿಡಿ. ಓಕೆನಾ ಗೈಸ್. ಸೊ ಸಿಂಪಲ್ ಇದಾದಮೇಲೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿಂದ ಸೇವ್ ಮಾಡಬೇಕು. ಸೇವ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಆಪ್ಷನ್ನು ನಿಮಗೆ ನಾನು ತೋರಿಸ್ಬಿಡ್ತೀನಿ ಇಲ್ಲಿ. ಸೊ ಈಗ ನೀವು ಎಲ್ಲ ಪ್ರೊಸೆಸಿಂಗ್ ಎಲ್ಲ ಆದಮೇಲೆ ಪಬ್ಲಿಕ್ ಮಾಡೋದಾದರೆ ಇಲ್ಲಿಂದ ನೀವು ಪಬ್ಲಿಕ್ ಮಾಡ್ಬೋದು. ಇಲ್ಲ ನಂದು ಈ ಟೈಮಲ್ಲಿ ಕರೆಕ್ಟಾಗಿ ಅಪ್ಲೋಡ್ ಆಗಬೇಕಂದ್ರೆ ಸಿಂಪಲಿ ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೇಟ್ ಏನಿದೆ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಡೇಟಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕಂತ. ಸಿಂಪಲಿ 19 ಏನಾದರೂ ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಟೈಮಿಂಗ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, AM PM ಅಂತ. ಅದಾದಮೇಲೆ ಸಿಂಪಲಿ ನೀವೇನು ಮಾಡಿ, ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಡನ್ ಮಾಡಿ. ಓಕೆನಾ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸಿಂಪಲಿ ಸೇವ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್. ನನಗೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದೆ ನನಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.